ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಗಣರಾಜ್ಯ ರಾಜ್ಯಪಾಲರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಗಣರಾಜ್ಯ ರಾಜ್ಯಪಾಲ ಸಾಹೇಬ್ರೆ, ನಮ್ಮ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿಯವರೇ, ಮಿತ್ರ ದಿನೇಶ್ ಗುಂಡ್ರಾಯವರೇ, ಶರಣ ಅವರೇ, ವೇದಿಕೆಯಲ್ಲಿ ಇರುವಂಥ ಎಲ್ಲ ನಮ್ಮ ಈ ಒಂದು ಯೋಗಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಬಂದಂಥ ಎಲ್ಲ ಪ್ರಮುಖ ಗಣ್ಯರೇ, ಎಲ್ಲ ಯೋಗ ಅಭಿಮಾನಿಗಳೇ, ಬಂಧು ಮಿತ್ರರೇ, ಸೋದರ ಸಹೋದರರೇ, ನಾನು ಇವತ್ತೇನು ಭಾಷಣ ಮಾಡೋಂಥದ್ದೇನಿಲ್ಲ. ನಾವೆಲ್ಲ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಹಳ ಸಂಭ್ರಮದಿಂದ ವಿಧಾನಸೌಧದ ಮುಂಭಾಗದಲ್ಲಿ ನಾವೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ದೀವಿ. 5,000 ವರ್ಷಗಳ ಇತಿಹಾಸ ಇರುವಂತಹ ಈ ಯೋಗಕ್ಕೆ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚವನ್ನ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ ಇವನ್ನೆಲ್ಲ ಕೂಡ ಒಪ್ಪಿಕೊಂಡು ಇಡೀ ವಿಶ್ವ ನಮ್ಮ ಗಮನವನ್ನ ಸೆಳೆದಿದೆ. ಅನೇಕ ಹಿರಿಯರು, ಮಹಾನ್ ಋಷಿಗಳೆಲ್ಲ ಕೂಡ ಇದಕ್ಕೆ ಹೆಚ್ಚು ದಾರಿಯನ್ನು ಹಾಕಿಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಜಾತಿ, ಕುಲ, ಗೋತ್ರ, ಧರ್ಮ, ಯಾವ ಪ್ರದೇಶ ಎಲ್ಲ ಕೂಡ ಮೀರಿಸಿ ಈ ಯೋಗ ಮುಂದಕ್ಕೆ ಹೋಗ್ತಾ ಇದೆ. ನಾನು ನಮ್ಮ ದಿನೇಶ್ ಹೇಳ್ದಂಗೆ ನನ್ನ ಯೋಗ ಮಾಡೋ ಅಭ್ಯಾಸ ಇಲ್ಲ. ನನಗೆ ಬರೀ ನನ್ನ ಶಾಲಾ ದಿನಗಳಲ್ಲಿ ಬರೀ ಓಡುತ್ತಿದ್ದೆ, ಒಂದಷ್ಟು ಕ್ರಾಸ್ ಕಂಟ್ರಿ ಅವು ಅಥ್ಲೆಟಿಕ್ಸ್ ಮಾಡ್ತಿದ್ದೆ. ಆದರೆ ಈಗ ನಮ್ಮ ಮನೆಯಲ್ಲಂತೂ ಮಾಡ್ತಾರೆ. ಇವತ್ತು ನಾವೆಲ್ಲ ಸೇರಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಇದು. ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಈ ಒಂದು ನಮ್ಮ ಪದ್ಧತಿಯನ್ನ, ಈ ಯೋಗ ಅಭ್ಯಾಸವನ್ನು ನಾವು ಪರಿಚಯವನ್ನು ನಾವು ಮಾಡಿಕೊಟ್ಟಿದ್ದೇವೆ. ನಮ್ಮ ಸರ್ಕಾರ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ರೂಪಿಸಿ 10 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಅನೇಕ ಗಣ್ಯರನ್ನ ಕರೆಸಿ, ಕ್ರೀಡಾಪಟುಗಳನ್ನ, ಚಿತ್ರಕಲಾವಿದರನ್ನ, ತಮ್ಮನ್ನ ಎಲ್ಲ ಕರೆಸಿ ಇವತ್ತು ಬೆಳಗ್ಗೆ ಈ ನಮ್ಮ ವಿಧಾನಸೌಧದ ಎದುರುಗಡೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಬಹಳ ಸಂತೋಷ. ನಿಮಗೆ ಶಕ್ತಿ ತುಂಬಬೇಕು, ಆರೋಗ್ಯವಂತರಾಗಿರ್ಬೇಕು, ನಿಮ್ಮ ಬದುಕಿನಲ್ಲಿ ನಿಮ್ಮ ಮಾನಸಿಕವಾಗಿ ಹೆಚ್ಚಿಗೆ ಧೈರ್ಯವನ್ನು ತುಂಬಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇಂಥ ಕೆಲಸವನ್ನು ಪವಿತ್ರವಾದ ಕೆಲಸ ಮಾಡ್ತಾ ಇದೆ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ, ಹೆಚ್ಚು ಆರೋಗ್ಯವಂತರಾಗಲಿ, ಹೆಚ್ಚು ದಿನ ಬಾಳಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.